ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತಿನ ಅಪ್ಡೇಟ್ಸ್ ಏನಂತ ಕೇಳಿದರೆ, ಈಗಾಗಲೇ ಕಾಂತಾರ ಸಿನಿಮಾ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ ಅನ್ನೋದರ ಫಸ್ಟ್ ಥಿಯೇಟರ್ ಲಿಸ್ಟ್ ರಿಲೀಸ್ ಆಗಿದೆ. ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರ. ಅದರಲ್ಲಿ ಗಾಂಧಿನಗರದ ಅಂತ ಹೇಳಬೇಕಾಗಿಲ್ಲ, ಮುಖ್ಯ ಚಿತ್ರಮಂದಿರಗಳಿರೋದೇ ಗಾಂಧಿನಗರದಲ್ಲಿ. ಗಾಂಧಿನಗರದ ಅಷ್ಟೂ ಚಿತ್ರಮಂದಿರಗಳು ಮುಖ್ಯ ಚಿತ್ರಮಂದಿರಗಳು, ಇದನ್ನು ಹೊರತುಪಡಿಸಿ ಮತ್ತೆ ಯಾವುದು ಕೂಡ ಮುಖ್ಯ ಚಿತ್ರಮಂದಿರಗಳಲ್ಲ. ಹೀಗಿರಬೇಕಾದ್ರೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಇದು ಫಸ್ಟ್ ಲಿಸ್ಟ್ ಅಷ್ಟೇ. ಇನ್ನು ಆರಂಭದಲ್ಲಿ 2022ರಲ್ಲಿ ಈ ಸಿನಿಮಾ ಪಾರ್ಟ್ 1 ತೆರೆ ಕಂಡಾಗ ಇದೇ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಸಂತೋಷ್ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಂಡಂತ ಸಿನಿಮಾ ಮೊದಲ ದಿನ ಹಾಗೆ ಈ ಮೊದಲ ವಾರದ ಒಂದಿಷ್ಟು ದಿನಗಳು ಈ ಚಿತ್ರಮಂದಿರದಲ್ಲಿ ಅಬ್ಬರದ ಪ್ರದರ್ಶನವನ್ನ ಕಂಡಿಲ್ಲ. ಚಿತ್ರಮಂದಿರ ಖಾಲಿ ಇತ್ತು. ಬಾಲ್ಕನಿ ಬೆಳಗಿನ ಆಟದಲ್ಲಿ ಸುಮಾರು ಒಂದು 60% ಅಷ್ಟೇ ಫಿಲ್ ಆಗಿರೋದು. ಯಾಕಂತ ಹೇಳಿದ್ರೆ, ನಾನು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದು ಇದೇ ಗಾಂಧಿನಗರದಲ್ಲಿ. ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಆ ಸಂದರ್ಭದ ದೃಶ್ಯಾವಳಿಗಳು. ಬಾಲ್ಕನಿ ನಿಮಗೆ ಹೌಸ್ಫುಲ್ ಆಗಿಲ್ಲ. ನಂತರದ ದಿನಗಳಲ್ಲಿ ಹೌಸ್ಫುಲ್ ಆಗಿರೋದು, ಟಿಕೆಟ್ ಸಿಗದೆ ಅದೆಷ್ಟೋ ಮಂದಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಹಿಂತಿರುಗುವಂತ ಪರಿಸ್ಥಿತಿ ಎದುರಾಗಿದ್ದು. ಅದು ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿದ್ರೆ, ಚಿತ್ರಮಂದಿರದ ಸಿಬ್ಬಂದಿಯವರ ಜೊತೆ ಗಲಾಟೆನೆ ಮಾಡಿದ್ರು. ನೀವು ಪ್ರೇಕ್ಷಕರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಬದಲಾಗಿ ಬ್ಲ್ಯಾಕ್ ಮಾರುವವರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ, ಇದರಲ್ಲಿ ನಿಮ್ಮ ಪಾಲಿದೆ, ಇದರಲ್ಲಿ ನೀವು ಶಾಮೀಲಾಗಿದ್ದೀರಾ ಅಂತ ಆರೋಪವನ್ನ ಕೂಡ ಮಾಡಿದ್ರು. ಮ್ಯಾನೇಜರ್ ಅವರ ಜೊತೆಗೆ ವಾಗ್ವಾದಕ್ಕೆ ಕೂಡ ಇಳಿದಿದ್ರು. ಆ ಮಟ್ಟದಲ್ಲಿ ಈ ಸಿನಿಮಾ ಕ್ರೇಜ್ ಮಾಡಿತ್ತು. ಸಂತೋಷ್ ಚಿತ್ರಮಂದಿರ ಅಂತ ಹೇಳಿದ್ರು ಹತ್ರ 1000 ಸೀಟ್ ಕೆಪಾಸಿಟಿಯನ್ನ ಹೊಂದಿರುವಂತ ಚಿತ್ರಮಂದಿರ. ಈ ಚಿತ್ರಮಂದಿರಕ್ಕೆ ಬಂದು ಅದು ಈ ಕಾಲದಲ್ಲಿ ಪ್ರೇಕ್ಷಕರು ಹಿಂತಿರುಗುತ್ತಾರಂತಾದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಗಾಂಧಿನಗರದ ಅತಿ ದೊಡ್ಡ ಬಾಲ್ಕನಿ ಇರುವ ಚಿತ್ರಮಂದಿರ ಸಂತೋಷ್. ಬಾಲ್ಕನಿಯಲ್ಲಿ 400ಕ್ಕೂ ಹೆಚ್ಚು ಆಸನಗಳಿವೆ ಈ ಚಿತ್ರಮಂದಿರದಲ್ಲಿ. ಇರ್ಲಿ, ಈ ವಿಚಾರವನ್ನು ಪಕ್ಕ ಕೇಳೋಣ. 2022ರಲ್ಲಂತೂ ಈ ಸಿನಿಮಾದ ಅಬ್ಬರಕ್ಕೆ ಮಿತಿಯೇ ಇರಲಿಲ್ಲ. ಆರಂಭದಲ್ಲಿ 1-2 ದಿನ ಇರಲಿಲ್ಲ, ಅದಾದ ಬಳಿಕ ಟಿಕೆಟೇ ಸಿಗ್ತಿರ್ಲಿಲ್ಲ. ಕಿಕ್ಕಿರಿದ ಜನಸಂದಣಿಯೊಂದಿಗೆ ಹೌಸ್ಫುಲ್ ಬೋರ್ಡ್ ಹಾಕೊಂಡು ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅದೆಷ್ಟೋ ಮಂದಿ ಪ್ರೇಕ್ಷಕರು ಟಿಕೆಟ್ ಇಲ್ಲದೆ ವಾಪಸ್ ಆಗ್ತಾ ಇದ್ರು. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬರುವಂತೆ ಮಾಡಿದಂತ ಸಿನಿಮಾ ಕಾಂತಾರ ಇದೀಗ ಅದೇ ಇತಿಹಾಸ ಮರುಕಳಿಸೋದಕ್ಕೆ ದಿನಗಣನೆಯನ್ನ ಎಣಿಸ್ತಾ ಇದೆ. ಸಂತೋಷ್ ಚಿತ್ರಮಂದಿರ ಸೇರಿದಂತೆ ರಾಜ್ಯ ದೇಶದ ಎಲ್ಲಾ ಚಿತ್ರಮಂದಿರಗಳು. ಯಾಕಂತ ಹೇಳಿದ್ರೆ, ಮನೆಯಲ್ಲಿ ಕುಳಿತಂತ ಪ್ರೇಕ್ಷಕನನ್ನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡುವಂತೆ ಮಾಡೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಮನೆಯಲ್ಲಿ ಕುಳಿತಂತ ಪ್ರೇಕ್ಷಕರು ಈ ಸಿನಿಮಾದ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಅದೇನೇ ಇರಲಿ, 2022ರಲ್ಲಿ ಕಾಂತಾರ ದಿ ಲೆಜೆಂಡ್ ಸಿನಿಮಾ ಇದೇ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ತೆರೆಕಂಡು 50 ದಿನವನ್ನ ಪೂರೈಸಿತ್ತು. ಇದೀಗ ಇದೇ ಸಂತೋಷ್ ಚಿತ್ರಮಂದಿರದಲ್ಲಿ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಲಿದೆ. ಅದು ಯಾಕೆ ಈ ರೀತಿಯಾಗಿ ಹೆಸರಿಡ್ತಾ ಇರೋದು ದೇವರೇ ಅರ್ಥ ಆಗ್ತಾ ಇಲ್ಲ. ಅದನ್ನು ಹೇಳೋದಕ್ಕೂ ಕಷ್ಟ. ಅದು ಕಾಂತಾರ, ಇದು ಕಾಂತಾರ ಚಾಪ್ಟರ್ 1. ಅದಕ್ಕಿಂತ ಅದು ಕಾಂತಾರ, ಇದು ಕಾಂತಾರ ಪಾರ್ಟ್ 2 ಅಂತ ಹೇಳ್ತಾ ಇದ್ರು, ಏನೋ ಒಂಥರ ಚೆನ್ನಾಗಿರ್ತಿತ್ತು. ಅದು ಹೇಳೋದಕ್ಕೂ ಭಯ. ಈಗ ಕಾಂತಾರ ಚಾಪ್ಟರ್ 1 ಅಂತ ಹೇಳ್ತಾ ಕೊಡ್ಲಿಕ್ಕೆ ಒಂದಿಷ್ಟು ಮಂದಿ ಆ ಸಿನಿಮಾ ಅಂತ ಅನ್ಕೋಬಹುದು. ಅದಕ್ಕೆ ರಗಾಳೆ ಇಲ್ಲ. 2022ರಲ್ಲಿ ತೆರೆ ಕಂಡ ಕಾಂತಾರ ಅಂತ ಹೇಳಿದ್ರೆ ಮುಗೀತು. ಅದೇನೇ ಇರ್ಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.